ವಿದ್ಯಾಕಾಶಿ ವಿದ್ಯಾಕೇಂದ್ರ ಅನ್ನೋ ಒಂದು ಈ ಪುಣ್ಯ ಭೂಮಿಯೊಳಗೂ ಕೂಡ ಇವತ್ತು ಒಂದು ಕೊಲೆ ಆಗೈತಿ. ಈ ಕೊಲೆನ ನೋಡಿ ಕೇಳಿ ಎಲ್ಲರ ಮನಸ್ಸೊಳಗೆ ನಡುಗು ಭಯ ಆತಂಕ ಹುಟ್ಟಾಕೈತಿ. ಧಾರವಾಡ ಅಂದ್ರೆ ಕೇವಲ ಸಮಾಧಾನಕರ ಕವಿಗಳ ಊರಂತ ಹೇಳಿ ಪ್ರಸಿದ್ಧ ಆಗಿತ್ತು. ಆದರೆ ಇವಾಗ ಕೊಲೆಗಡುಕರ ನಾಡು ಅಂತ ಹೇಳಿ ಕರೆಯಕತ್ತದ. ಜಾಕಿಯಾ ಅನ್ನೋ ಒಬ್ಬಳು 19 ವರ್ಷದ ಯುವತಿಯನ್ನು ಕೊಲೆ ಮಾಡ್ತಾರೆ. ಅದು ಮಂಗಳವಾರ. ಈ ಮಂಗಳವಾರ ದಿನದಂದ ಆಕೆಯನ್ನು ಭಾಳ ಕೆಟ್ಟ ರೀತಿಯಲ್ಲಿ ಬರ್ಬರವಾಗಿ ಕೊಲೆ ಮಾಡ್ತಾರೆ. ಹಾಗಾದ್ರೆ ಈ ಕೊಲೆಯ ಆರೋಪಿ ಯಾರು ಮತ್ತು ಈ ಕೊಲೆಯ ಹಿಂದಿನ ರಹಸ್ಯ ಏನು, ಆಕೆಯನ್ನು ಯಾಕೆ ಕೊಲೆ ಮಾಡಿದರು ಅನ್ನೋದನ್ನು ಸವಿಸ್ತಾರವಾಗಿ ನಾನು ಈ ವಿಡಿಯೋದೊಳಗೆ ಹೇಳ್ತೇನೆ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಸಬ್ಸ್ಕ್ರೈಬ್ ಆಗಿ. ಜಾಕಿಯಾ ಅನ್ನೋ ಹುಡುಗಿ ಗಾಂಧಿ ಚೌಕ, ಧಾರವಾಡದೊಳಗೆ ಗಾಂಧಿ ಚೌಕ್ ಅಂತ ಐತಿ, ಅಲ್ಲಿ ಇವಳು ವಾಸ ಆಗಿರ್ತಾಳೆ. ಅಂದ್ರೆ ಆಕೆ ಮನೆ ಅಲ್ಲಿ ಇರ್ತೈತಿ. ಆಕೆಗೆ ಬರೀ 19 ವರ್ಷ ಇರ್ತದೆ. ಆಕೆ ಒಂದು ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ ಆಗಿರ್ತಾಳೆ. ಇವಳು ತನ್ನ ಒಂದು ಪ್ಯಾರಾಮೆಡಿಕಲ್ 2 ವರ್ಷದ ಕೋರ್ಸನ್ನು ಕಂಪ್ಲೀಟ್ ಮಾಡಿರ್ತಾಳೆ. ಕಂಪ್ಲೀಟ್ ಮಾಡಿ ಈ ವರ್ಷ ಇಲ್ಲ ಮುಂದಿನ ವರ್ಷದೊಳಗೆ ಆಕೆ ಮದುವೆ ಇರ್ತದೆ. ಸೊ ಆ ಮದುವೆ ಮಾಡ್ಕೊಳ್ಳೋ ಹುಡುಗ ಈಕೆ ಒಂದು ಮಾವನ ಮಗ ಆಗಿರ್ತಾನೆ. ಮನೆಯಲ್ಲಿ ಈ ಒಂದು ವಿಷಯ ತಿಳಿದ ತಕ್ಷಣ ಸೊ ರಿಲೇಷನ್ ಆಗಿರ್ತಾರೆ ಅಂತ ಹೇಳಿಬಿಟ್ಟು ಅವ್ರೇನು ಮಾಡ್ತಾರೆ, ಈ ಒಂದು ಮದುವೆಗೆ ಒಪ್ಕೊತಾರೆ. ಸೊ ಒಪ್ಕೊಂಡಾದ ನಂತರ ಮನೆಯಲ್ಲೆಲ್ಲರೂ ಮದುವೆಯ ತಯಾರಿಯನ್ನು ಮಾಡ್ತಿರ್ತಾರೆ. ಇವರ ತಂದೆ ಒಬ್ಬ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮ್ಯಾನ್ ಆಗಿರ್ತಾರೆ. ಸೊ ಫ್ಯಾಮ್ಲಿನೂ ಕೂಡ ಒಳ್ಳೆ ಸುಸಂಸ್ಕೃತ ಸಂಸ್ಕಾರದಿಂದ ಕೂಡಿರ್ತದೆ. ಯಾವುದೇ ರೀತಿ ಕ್ರೈಮ್ ಆಗಿರಬಹುದು, ಯಾವುದೇ ರೀತಿ ಗಲಾಟೆ ಮಾಡುವಂತಹ ಕುಟುಂಬ ಅವತ್ತಾಗಿರಲ್ಲ. ಸೊ ಎಲ್ಲ ರೀತಿಯಿಂದನೂ ಇವರ ಒಂದು ಕುಟುಂಬ ಚಲೋ ತಂಗ ಹೋಗ್ತಾ ಇರ್ತದೆ. ಯಾವುದೇ ರೀತಿ ತೊಡಕು ತೊಂದರೆ ಇಲ್ಲದೆ ಸವಿಸ್ತಾರವಾಗಿ ಆಗ್ತಾ ಇರ್ತದೆ. ಮತ್ತು ಜಾಕಿಯಾದು ಕೂಡ ಇಲ್ಲಿ ಮದುವೆ ವಿಚಾರವಾಗಿ ಎಲ್ಲ ರೀತಿ ಶಾಪಿಂಗ್ಸ್ ಆಗಿರ್ಬೋದು, ಎಲ್ಲ ರೀತಿ ಶಾಸ್ತ್ರಗಳಾಗಿರ್ಬೋದು, ಯಾವ ಥರ ಮಾಡಬೇಕು ಯಾವ ಥರ ಇಲ್ಲ ಅನ್ನೋದು ಮಾತುಕತೆ ಮನೆಯೊಳಗೆ ನಡೀತಿರ್ತದೆ. ಸೊ ಇಂಥ ಒಂದು ಸಂದರ್ಭದೊಳಗೆ ಒಂದು ದಿನ ಏನು ಮಾಡ್ತಾಳೆ ಜಾಕಿಯಾ, ಲ್ಯಾಬ್ ಅಂತ ಹೇಳಿ ಹೋಗ್ತಾಳೆ. ಅದು ಯಾವಾಗ? ಮಂಗಳವಾರ ನನಗೆ ಲ್ಯಾಬ್ ಕೆಲಸ ಐತಿ ಅಂತ ಹೇಳಿ ಆಚೆ ಹೋಗ್ತಾಳೆ. ಅವತ್ತಿನ ದಿನ ರಾತ್ರಿ ಪೂರ್ತಿ ಆದರೂ ಮನೆಗೆ ಬಂದಿರಲ್ಲ. ಇವಾಗ ಸೈನ್ಸ್ ಮಾಡೋರಿಗೆ ಈ ಒಂದು ಅನುಭವ ಇರ್ತದೆ. ಲ್ಯಾಬ್ ಅಂತ ಏನಾದ್ರು ಇದ್ದರೆ ಯಾವಾಗ 7:30 8 ಗಂಟೆ ಮಟನೂ ಅವ್ರಿಗೆ ಲ್ಯಾಬ್ ಇರ್ತದೆ. ಸೊ ಇಂಥ ಒಂದು ಸಂದರ್ಭದೊಳಗೆ ಯಾವ ಟೈಮಿಗೆ ಆಗುತ್ತೋ ಯಾವ ಟೈಮಿಗಿಲ್ಲ ಅಂಥೇಳಿ ಗೊತ್ತಿರಲ್ಲ. ಸೊ ಅವ್ರ ಮನೆಯವರು ಕೂಡ ಏನು ಅಂದ್ಕೊಂಡಾರ, ಬಿಡ ಲ್ಯಾಬ್ ಐತಿ ಬರ್ತಾಳಲ್ಲ ವಾಪಸ್ ಅಂತ ಹೇಳಿ ಅವರು ನಂಬಿಕೆ ಇಟ್ಟ ಕಾಯಕತ್ತಾರೆ. ಅದೇ ದಿನ ರಾತ್ರಿ 12:00 ಜಾಕಿಯಾ ಕೊಲೆ ಆದ್ಲಂಥೇಳಿ ಮನೆಗೆ ನ್ಯೂಸ್ ಬರ್ತೈತಿ. ಮನೆ ಒಳಗೆ ನ್ಯೂಸ್ ಬಂದ ತಕ್ಷಣ ಎಲ್ಲ ಆಕಾಶ ಭೂಮಿ ಒಂದೇ ಆತರಂಗೆ ಮನೆ ಪರಿಸ್ಥಿತಿ ಭಾಳ ಗಂಭೀರ ಆಗಿಬಿಡ್ತೈತಿ. ಫಸ್ಟ್ ಅವ್ರ ಫ್ಯಾಮ್ಲಿಯವ್ರು ನೋಡಿದ ತಕ್ಷಣ ಆಕ್ಸಿಡೆಂಟ್ ಆಗಿರ್ಬೋದು, ಮೇ ಬಿ ಸೂಸೈಡ್ ಮಾಡ್ಕೊಂಡಿರ್ಬೋದು ಅಂಥೇಳಿ ಭಾಳ ಮಂದಿ ಭಾಳ ರೀತಿ ಮಾತಾಡ್ತಾರೆ. ಅದಾದಮೇಲೆ ಅಲ್ಲಿ ಅವಳ ತಾಯಿ, ಇಲ್ಲ ನನ್ನ ಮಗಳು ಸೂಸೈಡ್ ಮಾಡ್ಕೊಳ್ಳೋ ಅಷ್ಟು ಹೇಡಿ ಅಂತೂ ಅಲ್ಲ, ಅವಳು ಧೈರ್ಯವಂತೆ ಅದಾಳ, ಅವಳು ಸೂಸೈಡ್ ಮಾಡ್ಕೊಂಡಾಳಂತಂದ್ರೆ ನನಗೆ ಇವಾಗಲೂ ಕೂಡ ನಂಬಕ್ಕೆ ಅಸಾಧ್ಯ ಐತಿ ಅಂಥೇಳಿ ಅವಳು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ಬೇಕಂಥೇಳಿ ಅವ್ರ ತಾಯಿ ಆಕೆಯ ಗಂಡನಿಗೆ ಒತ್ತಾಯಿಸ್ತಾಳೆ. ಸೊ ಅದಕ್ಕೆ ಅವ್ರೇನು ಮಾಡ್ತಾರೆ, ಕಂಪ್ಲೇಂಟ್ ಕೊಡ್ತಾರೆ. ಸೊ ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಆ ಪೊಲೀಸರು ಏನು ಮಾಡ್ತಾರೆ, ಎಲ್ಲ ಆಕೆ ಒಂದು ಫೋಟೋ ಇಸ್ಕೊತಾರೆ, ಎಲ್ಲಿ ಹೋಗಿದ್ಲು ಏನು ಅಂತೇಳಿ ಎಲ್ಲ ತನಿಖೆನ ಮಾಡಿದ್ಮೇಲೆ ಯಾವ ಹುಡುಗನ ಜೊತೆ ಎಂಗೇಜ್ಮೆಂಟ್ ಆಗಿರ್ತದಲ್ಲ ಆ ಎಂಗೇಜ್ಮೆಂಟ್ ಆಗಿರೋ ಹುಡುಗನ ಕರೆಸ್ಬಿಟ್ಟು ಇವಳು ನಿನಗೆ ಎಷ್ಟು ವರ್ಷದಿಂದ ಪರಿಚಯ, ಎಷ್ಟು ವರ್ಷ ಆಯ್ತಾ ನೀವು ಲವ್ ಮಾಡಿ, ಏನು ಓದ್ತಾ ಇದ್ದೀನಿ ಅಂಥೇಳಿ ಅವನ ಒಂದು ಪರ್ಸ್ನಲ್ ಅಫಿಷಿಯಲ್ಸ್ ಎಲ್ಲ ಕೇಳಿಬಿಟ್ಟು ಇವನನ್ನು ಎಲ್ಲ ರೀತಿಯಿಂದ ಎನ್ಕ್ವೈರಿ ಮಾಡ್ತಾರೆ. ಅದಾದಮೇಲೆ ಇವರಿಗೆ ಆತನ ಒಂದು ಫೋನಲ್ಲಿ ಲಾಸ್ಟ್ ಕಾಂಟ್ಯಾಕ್ಟಲ್ಲಿ ಇವಳೇ ಕಾಲ್ ಮಾಡಿರ್ತಾಳೆ. ಸೊ ಕಾಲ್ ಮಾಡಿದ್ದು ಸ್ವಲ್ಪ ಜೋರು ಮಾಡಿ ಕೇಳಿದಾಗ ಇವನು, ಇಲ್ಲ ನಾವು ಹಾಗೆ ಮಾತಾಡ್ಬಿಟ್ಟು ವಾಪಸ್ ಬಂದುಬಿಟ್ವಿ, ಏನೂ ಆಗಿಲ್ಲ ಅನ್ನೋಂಗೆ, ಏನೂ ಆಗೇ ಇಲ್ಲ ಅನ್ನೋಂಗೆ ಸುಮ್ಮನೆ ಇರ್ತಾನೆ. ಅದಾದಮೇಲೆ ಪೊಲೀಸರು ಫೋರ್ಸ್ ಮಾಡಿ ಕೇಳಿದಾಗೂ ಕೂಡ ಅವನ ಮುಖದಲ್ಲಿ ಒಂದು ಭಾವನೆ ಇರ್ತದಲ್ಲ, ನಾನು ತಪ್ಪು ಮಾಡಿದೆ ಭಯ ಅನ್ನೋ ಭೀತಿ ಇರ್ತದಲ್ಲ, ಆ ಭಾವನೆ ಎದ್ದು ಕಾಣತಿತ್ತು. ಸೊ ಪೊಲೀಸರಿಗೆ ಅನುಮಾನ ಬಂದು ಅವನನ್ನು ಸರಿಯಾಗಿ ಹೊಡೆದಿದ್ದಾರೆ, ತುಂಬ ಗಾಯಗಳನ್ನು ಮಾಡಿದ್ದಾರೆ, ತುಂಬ ನೋವು. ಆ ನೋವನ್ನು ಉಣ್ಣಕ್ಕಾಗ್ದ, ಆ ನೋವನ್ನು ತಡ್ಕೊಳಕ್ಕಾಗ್ದ ಈ ಒಬ್ಬ ಪ್ರೇಮಿ, ಆ ಪ್ರೇಮಿಯ ಹೆಸರು ಅಭಿಯಾ ಮುಲ್ಲಾ ಅಂತ ಹೇಳಿ.
ಸೊ ಅವನು ಬಾಯ್ ಬಿಡ್ತಾನ, ಹೌದು ನಾನೇ ಝಾಕಿಯನ್ನು ಕೊಲೆ ಮಾಡಿದೆ ಅಂತ. ಕಾರಣ ಏನಂತ ಕೇಳಿದ್ರೆ ನಿಜವಾಗ್ಲೂ ಶಾಕಿಂಗ್ ಆಗುತ್ತೆ. ಮನೆಯಲ್ಲಿ ಅಷ್ಟು ಒತ್ತಾಯ ಮಾಡಿ ಕಷ್ಟದಿಂದ ಕಷ್ಟ ಅನುಭವಿಸಿ ಮನೆಯಲ್ಲಿ ಆ ಒಂದು ಹುಡುಗನನ್ನು ಒಪ್ಪಿದ್ದು, ಮದುವೆ ತಯಾರಿ ಮಾಡ್ತಾ ಇದ್ದು, ಇಷ್ಟೆಲ್ಲ ಆದಮೇಲೂ ಆ ಹುಡುಗ ಇನ್ನೊಂದು ಹುಡುಗಿಯ ಸಹವಾಸದಲ್ಲಿರ್ತಾನೆ. ಈ ವಿಷಯ ಝಾಕಿಯಾಗ ಗೊತ್ತಾದ ತಕ್ಷಣ ಅವಳು ಹೇಳ್ತಾಳೆ, ಸಮಾಧಾನವಾಗಿ ಹೇಳ್ತಾಳೆ, ನೋಡು ನೀನು ಈ ಹೆಣ್ಣಿನ ಸಹವಾಸ ಬಿಟ್ಟು ಬಿಡು. ಆಗ ಸಾಬಿಯಾ ಮುಲ್ಲಾ ಏನು ಹೇಳ್ತಾನೋ, ಇಲ್ಲ ನನಗಾಗಂಗಿಲ್ಲ ಅಂತ ಹೇಳಿ ಅವ್ರ ನಡುವೆ ಭಾಳ ಗಲಾಟೆ ನಡೀತೈತಿ, ಭಾಳ ವಾದ ನಡೀತಾವೆ. ಸೊ ಇಂಥ ಒಂದು ಸಂದರ್ಭದೊಳಗೆ ಯಾವ ಹುಡುಗಿಯನ್ನು ಅವನು ಪ್ರೀತಿ ಮಾಡ್ತಾ ಇದ್ನಲ್ಲ ಪ್ರೆಸೆಂಟ್ ಲೈಫ್ ಒಳಗೆ, ಆ ಹುಡುಗಿ ಸಲುವಾಗಿ ಝಾಕಿಯಾನನ್ನು ಕೊಲೆ ಮಾಡಿಬಿಡ್ತಾನೆ. ಸೊ ಕೊಲೆ ಮಾಡಿದ ತಕ್ಷಣ, ಕೊಲೆ ಮಾಡಿದ್ದು ಗಾಂಧಿ ಚೌಕದ ಒಂದು ಬಯಲೊಳಗೆ, ಅಲ್ಲಿಂದ ಬೇರೆ ಪ್ಲೇಸಿಗೆ ಹಸ್ತಾಂತರ ಮಾಡ್ತಾನೆವ. ಅಂದರೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಏನು ಆಗೇ ಇಲ್ಲ ಅನ್ನೋರಂಗೆ ತೋರಿಸ್ತಾನೆ. ಸೊ ಇದನ್ನೆಲ್ಲ ಒಪ್ಕೊಂಡ ತಕ್ಷಣ ಪೊಲೀಸರು ಆಬ್ವಿಯಸ್ಲಿ ಕಸ್ಟಡಿಗೆ ತೊಗೊತಾರೆ. ಅವರ ಫ್ಯಾಮ್ಲಿಯವರು ಅನುಭವಿಸಿದ ಯಾತನೆ ಇದೆಯಲ್ಲ, ಅವಳಿಗೆ ನ್ಯಾಯ ಸಿಕ್ಕರೂ ಆ ನೋವು ಆ ತಂದೆ ತಾಯಿಗಾಗಿರೋದು ಯಾವತ್ತೂ ಕೂಡ ಸರಿ ಹೋಗಂಗಿಲ್ಲ. ಪ್ರೀತಿ ಮಾಡಿದ ವ್ಯಕ್ತಿಗೋಸ್ಕರ ಮನೆಯಲ್ಲಿ ಹೋರಾಟ ಮಾಡಿ ಒಪ್ಪಿಸಿ ಮದುವೆ ತನಕ ತಂದಿರೋ ಹೆಣ್ಣಿಗೆ ಕೊನೆಗೆ ತನ್ನ ಭಾವಿ ಗಂಡನಿಂದನೇ ಮೃತ್ಯು ಕಾದಿತ್ತಂತ ಆಕೆಗೆ ಗೊತ್ತೇ ಇರಲಿಲ್ಲ. ಪ್ರೀತಿ ಕಾಣಲ್ಲ ನಿಜ, ಆದ್ರೆ ಇಷ್ಟು ಕುರುಡಾಗಿರಬಹುದು. ನಿಜವಾದ ಪ್ರೀತಿಗೆ ಬೆಲೆ ಇಲ್ಲ. ಪ್ರತಿ ಬಾರಿ ಈ ಪ್ರೀತಿ ಅನ್ನೋ ಹೆಸರಿನೊಳಗೆ ಎಷ್ಟು ಜನರ ಜೀವ ಹೋಗೈತಿ, ಎಷ್ಟು ಜನ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ, ಎಷ್ಟು ಜನ ಅನಾರೋಗ್ಯವಾಗಿ ಕಳ್ಕೊಂಡಾರ ಅಂಥೇಳಿ ಹೇಳಕ್ಕೆ ಕೂಡ. ಈ ಪ್ರೀತಿ ಅನ್ನೋ ಹೆಸರು ಎಷ್ಟು ಸುಂದರನೋ, ಈ ಪ್ರೀತಿಯನ್ನು ನಿಭಾಯಿಸೋದು ಕೂಡ ಅಷ್ಟೇ ಕಷ್ಟ. ಇಲ್ಲಿ ಮುಗ್ಧ ಹೆಣ್ಣು ಪ್ರಿಯಕರನಿಗೋಸ್ಕರ ತನ್ನ ಜೀವವನ್ನು ಕಳೆದುಕೊಂಡಂತ ಹೇಳಿ ಗೊತ್ತಾಗಕತ್ತದ. ಸೊ ಇವಾಗಿನ ಸಮಾಜದ ಜನರು ತಿಳ್ಕೊಬೇಕಾದಿಷ್ಟ, ಲೈಫ್ ಅನ್ನೋ ಒಂದು ಟ್ರ್ಯಾಕ್ ಒಳಗೆ ಒಂದೇ ಟ್ರ್ಯಾಕಲ್ಲಿ ಹೋದರೆ ಜೀವನ ಬಹಳ ಚಲೋ ಇರ್ತೈತಿ. ನಾವು 2 ಟ್ರ್ಯಾಕನ್ನು ಯೂಸ್ ಮಾಡ್ಕೊಂಡ್ರೆ ಅವನಿಗೆ ಆ ಹುಡುಗಿ ಅಂತ ಇವಾಗ ಸಿಗೋದೇ ಇಲ್ಲ. ಇನ್ನೊಂದು ಅವನ ಲೈಫ್ ಪೂರ್ತಿ ಕೊಲೆಗಾರ ಅನ್ನೋ ಪಟ್ಟ, ಅವನ ಲೈಫಲ್ಲಿ ಕಂಪ್ಲೀಟಾಗಿ ಮುಗಿದು ಹೋಯ್ತು ಅನ್ನಂಗೆ ಲೆಕ್ಕ. ಸೊ ಯಾವುದೇ ಒಂದು ಹೆಣ್ಣು ಮಗಳೇ ಆಗಲಿ ಗಂಡು ಮಗನೇ ಆಗಲಿ, ಆಕೆಯ ಒಂದು ಜೀವನದೊಳಗೆ ಹೋಗಬೇಕಾದ್ರೆ ಇವನು ನನಗೆ ಸ್ವಂತನ, ಇವನು ನನಗೆ ಕೊನೆನಾ, ಇವಳು ನನಗೆ ಕೊನೆನಾ ಅಂತ ಚೂಸ್ ಮಾಡಿಕೊಂಡೆ ಕಾಲಿಡ್ರಿ. ಯಾಕಂತಂದ್ರೆ ಪರಿಸ್ಥಿತಿಗಳು ಬದಲಾವಣೆ ಆಗಬಹುದು, ಎಂಥದ್ದೇ ಸ್ಥಿತಿ ಬದಲಾವಣೆ ಆಗ್ಬೋದು, ಆದರೆ ನಾವು ಪ್ರೀತಿ ಮಾಡಿರೋ ವ್ಯಕ್ತಿ ಬದಲಾಗೋಕ್ಕೆ ಅಸಾಧ್ಯ. ಸೊ ಸಾಧ್ಯ ಆದರೆ ನಿಜವಾದ ಪ್ರೀತಿನ ಹುಡುಕೊಳ್ಳಿ. ಇದಿಷ್ಟು ಸಾಬಿಯಾ ಮತ್ತು ಝಾಕಿಯಾನ ಒಂದು ಸಣ್ಣ ರಹಸ್ಯದ ಕತೆ ಅಂತ ಹೇಳ್ಬೋದು. ಪ್ರೀತಿ ಅನ್ನೋ ಹೆಸರಿನಲ್ಲಿ ಕೊಲೆಯಾದ ಯುವತಿ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಯಾರು ನನ್ನ ವಿಡಿಯೋ ಇಷ್ಟ ಆಯಿತು, ಸೊ ಎಲ್ಲರೂ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.